ಶ್ರೀ ಸಾಯಿ ಸಚ್ಚರಿತೆಯ 54ನೇ ಅಧ್ಯಾಯ ಫಲಶ್ರುತಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸಾಯಿನಾಥರ ಪವಿತ್ರ ಕಥಾಮೃತವನ್ನು ಭಕ್ತರೆಲ್ಲ ನಮ್ಮ ಕಿವಿಗಳಿಂದ ಆಸ್ವಾದಿಸಿ ಧನ್ಯರಾಗೋಣ. ಪವಿತ್ರವಾದ ಗೋದಾವರಿ ಜಲದಲ್ಲಿ ಸ್ನಾನ ಮಾಡಿ ಶಿರಡಿ ಕ್ಷೇತ್ರದಲ್ಲಿರುವ ಸದ್ಗುರು ಸಮರ್ಥರ ಶ್ರೀ ಸಾಯಿನಾಥರ ಸಮಾಧಿ ದರ್ಶನ ಮಾಡಿ ಈ ಸಚ್ಚರಿತೆಯನ್ನು ಪಾರಾಯಣ ಮಾಡಬೇಕು. ಶ್ರವಣ ಮಾಡಿದರೂ ಸಾಕು, ಫಲ ಸಿಗುತ್ತದೆ. ಪ್ರಾತಃ ಕಾಲದಲ್ಲಿ ಶುಚಿರ್ಭೂತರಾಗಿ ಪ್ರೇಮ, ಶ್ರದ್ಧೆ ಹಾಗೂ ಭಕ್ತಿಗಳಿಂದ ಶ್ರೀ ಸಾಯಿ ಚರಿತ್ರೆಯನ್ನು ಪಾರಾಯಣ ಮಾಡಿದರೆ ನಮ್ಮ ಸಂಕಟಗಳು ದೂರವಾಗುತ್ತವೆ. ಬಡವರಿಗೆ ಕ್ರಮೇಣ ಧನ ದೊರೆಯುತ್ತದೆ. ಸಂತೃಪ್ತಿಯಿಂದ ಬಾಳುವಂತಾಗುತ್ತದೆ. ಪ್ರಾಮಾಣಿಕವಾದ ವ್ಯಾಪಾರ ವ್ಯವಹಾರಗಳಲ್ಲಿ ಪೂರ್ಣ ಯಶಸ್ಸು ಸಿಗುತ್ತದೆ. ಭಕ್ತಿಗೆ ಯೋಗ್ಯವಾದ ಫಲ ದೊರೆಯುತ್ತದೆ. ಆದುದರಿಂದ ಶ್ರೀ ಸಾಯಿ ಸಚ್ಚರಿತೆಯ ಪಾರಾಯಣ ಮಾಡಿದರೆ ಶ್ರೀ ಸಾಯಿ ಸಮರ್ಥರು ಪ್ರಸನ್ನರಾಗಿ ದಾರಿದ್ರ್ಯ, ಅಜ್ಞಾನಗಳನ್ನು ತೊಲಗಿಸಿ ಜ್ಞಾನ ಹಾಗೂ ಧನ ಸಂಪಾದನೆಗೆ ದಾರಿಯಾಗುತ್ತಾರೆ. ಪ್ರತಿದಿನ ಈ ಗ್ರಂಥದ ಒಂದು ಅಧ್ಯಾಯವನ್ನು ಪಠಿಸಿದರೆ ಸಾಕು, ಅಮಿತವಾದ ಸುಖ ದೊರೆಯುತ್ತದೆ. ಗುರು ಪೌರ್ಣಮಿ, ಶ್ರೀಕೃಷ್ಣಾಷ್ಟಮಿ, ಶ್ರೀರಾಮನವಮಿ ಹಾಗೂ ವಿಜಯದಶಮಿಗಳಂದು ಶ್ರೀ ಸಾಯಿ ಚರಿತ್ರೆಯನ್ನು ಮನೆಯಲ್ಲಿ ಪಠಿಸಿದರೆ ಶುಭ. ಶ್ರವಣ, ಮನನ, ಕೀರ್ತನ, ಪಾದಸೇವನ, ಅರ್ಚನ, ವಂದನೆ, ಸಖ್ಯ, ಆತ್ಮನಿವೇದನೆ, ಸ್ಮರಣೆಗಳೆಂಬ ನವವಿಧದ ಭಕ್ತಿಯಿಂದ ಮೋಕ್ಷವನ್ನು ಬಯಸಿದರೆ ಶ್ರೀ ಸದ್ಗುರು ಸಾಯಿನಾಥರು ಅದನ್ನು ನಮಗೆ ಕರುಣಿಸುತ್ತಾರೆ. ಗುರುಗಳು ತಾಯಿ ತಂದೆಗಿಂತ ಮಿಗಿಲಾದವರು. ತಾಯಿಯ ಗರ್ಭದಲ್ಲಿ 9 ತಿಂಗಳು ಮಾತ್ರ ನಮ್ಮನ್ನು ಕಾಪಾಡಬಲ್ಲಳು. ಗುರುಗಳು ನಮ್ಮನ್ನು ಹೊರಗಿನಿಂದ ಸದಾ ಕಾಪಾಡುತ್ತಾರೆ. ತಂದೆ ಕ್ಷಣಿಕ ವಸ್ತುಗಳನ್ನು ನೀಡಬಹುದು, ಗುರುಗಳು ಅಕ್ಷಯ ಸತ್ಯವನ್ನೇ ನಮಗೆ ಅನುಗ್ರಹಿಸುತ್ತಾರೆ. ಓಂ ಸಾಯಿ, ಶ್ರೀ ಸಾಯಿ, ಜಯ ಜಯ ಸಾಯಿ ಇದೇ ಗುರುಗಳ ಮಹಾಮಂತ್ರ. ಸದಾ ಇದನ್ನು ಜಪಿಸುವವರಿಗೆ ಯಾವ ಗ್ರಹ ಪೀಡೆಯೂ ಇರುವುದಿಲ್ಲ, ಸಾಂಸಾರಿಕ ತಾಪಗಳೂ ಇಲ್ಲ, ಯಾವ ಸಂಕಟವೂ ಅವರನ್ನು ತಟ್ಟಲಾರವು. ಸಾಯಿ ಸಮರ್ಥರ ಪ್ರಾರ್ಥನೆಯನ್ನು ಮನಸಾ ಮಾಡುತ್ತಾ ಅವರನ್ನು ಬಾಬಾ ವಾಚಕರಿಗೂ ಭಕ್ತರಿಗೂ ನಿಮ್ಮ ಪಾದಗಳಲ್ಲಿ ನಿರಂತರ ಭಕ್ತಿ ಅಂಕುರವಾಗಲಿ. ನಿಮ್ಮ ದಿವ್ಯ ಸುಂದರ ರೂಪ ನಮ್ಮ ಹೃದಯಗಳಲ್ಲಿ ನೆಲೆಸಲಿ. ಸಕಲ ಚರಾಚರಗಳಲ್ಲಿ ನಾವು ನಿಮ್ಮನ್ನೇ ಕಾಣುವಂತಾಗಲಿ ಎಂದು ಭಕ್ತಿಯಿಂದ ಬೇಡೋಣ. ಸದಾ ಬೇವಿನ ವೃಕ್ಷದಡಿ ಆಸೀನರಾಗಿ ಅದು ಕಹಿಯಾದರೂ ಅಮೃತ ಸಮಾನವೆನಿಸುವ ಪರಮಾತ್ಮ ಸ್ವರೂಪರಾದ ಶ್ರೀ ಸಾಯಿನಾಥರನ್ನು ನಮಸ್ಕರಿಸೋಣ. ಹೀಗೆ ಶ್ರೀ ಸಾಯಿನಾಥರನ್ನು ಭಕ್ತಿಯಿಂದ ನಮಸ್ಕರಿಸಿ ಅವರ ಅಂತರಂಗ ಭಕ್ತರಾದ ಹೇಮಾಡ ಪಂತರನ್ನು ಸ್ಮರಿಸಿ ಅವರಿಂದ ಮೂಲ ಮರಾಠಿಯಲ್ಲಿ ಶ್ರೀ ಸಾಯಿಯವರ ಬರೆಸಿದ ಶ್ರೀ ಸಾಯಿ ಸಚ್ಚರಿತೆಯ ಕನ್ನಡ ಸಂಗ್ರಹವನ್ನು ಇಲ್ಲಿಗೆ ಮುಗಿಸೋಣ. ಶ್ರೀ ಸಾಯಿನಾಥರ ಕೃಪಾಶೀರ್ವಾದಗಳು ನಮಗೆ ಸದಾ ಬೆಂಗಾವಲಾಗಿರಲಿ ಎಂದು ಪ್ರಾರ್ಥಿಸೋಣ. ಧನ್ಯರಾಗೋಣ. ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 54ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ. ನೀವು ಕೂಡ ಬಾಬಾರವರ ಭಕ್ತರಾಗಿದ್ದರೆ ಮರೆಯದೆ ಕಮೆಂಟ್ ಬಾಕ್ಸಲ್ಲಿ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ.